ಕ್ಯಾಬ್ಗೆ ಕಾಯ್ತಾ ಇದ್ದ ಯುವತಿಯ ಜೊತೆಯಲ್ಲಿ ಅಸಭ್ಯ ವರ್ತನೆಯನ್ನ ಮಾಡಲಾಗಿದೆ. ಕ್ಯಾಬ್ಗೋಸ್ಕರ ಕಾಯ್ತಾ ಇದ್ದ ಯುವತಿಯ ಜೊತೆಯಲ್ಲಿ ಅಸಭ್ಯ ವರ್ತನೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ರಾತ್ರಿ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಈ ಕಾಮುಕ. ರಾತ್ರಿ ಯುವತಿ ಒಬ್ಬರೇ ಇರ್ತಾರೆ. ಈ ಸಂದರ್ಭದಲ್ಲಿ ಬಹಳ ಅಸಭ್ಯ ಪದಗಳಿಂದ ಆ ಯುವತಿಯನ್ನ ಕೇಳಿರ್ತಾನೆ. ಲೈಂಗಿಕ ನಿಟ್ಟಿನಲ್ಲಿ ಈತ ಕೇಳಿರುವಂಥದ್ದು. 10,000 ಕೊಡ್ತೀನಿ ಬಾ, ಈ ರೀತಿಯಾಗೆಲ್ಲ ಮಾತನಾಡಿರ್ತಾನೆ. ಒಂದು ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ನೋಡಿ ಇದೇ ಕಾಮುಕ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ, ಆರೋಪಿ ವಿಜಯ್ ಈತನೇ. ಆತನ ವಯಸ್ಸು, ಗಾಡಿಯಲ್ಲಿ ಬಂದು ಈ ರೀತಿಯಾಗಿ ಈತ ವರ್ತಿಸಿರೋದು. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಾಗಿರುವಂಥ ಘಟನೆ. ಹಣ್ಣಿನ ವ್ಯಾಪಾರ ಮಾಡ್ತಿರ್ತಾನಂತೆ ವಿಜಯ್. ಕ್ಯಾಬ್ಗೆ ಕಾಯ್ತಾ ಇದ್ದಂಥ ಯುವತಿಯ ಬಳಿ ಹೋಗಿ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಎತ್ತಿದ್ದಾನೆ. ನೋಡಿ, ಆ ರಾಮಮೂರ್ತಿ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಬೈಕ್ ನಂಬರ್ನ ಆಧರಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಆತನ ಮೇಲೆ ಕ್ರಮ ಆಗಲೇಬೇಕು ಅನ್ನೋದಾಗಿಯೂ ಕೂಡ ಒಂದಿಷ್ಟು ಕೂಗುಗಳು ಕೂಡ ಹೆಚ್ಚಾಗ್ತಿದೆ. ಆತನನ್ನ ಹೆಡೆಮೂರಿ ಕಟ್ಟಿದ್ದಾರೆ ಇದೀಗ ರಾಮಮೂರ್ತಿ ನಗರದ ಪೊಲೀಸರು. ಆತನನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿದೆ. ಇಂಥವ್ರನ್ನ ಒದ್ದು ಒಳಗೆ ಹಾಕಬೇಕು ಇಂಥವ್ರನ್ನೆಲ್ಲ. 10,000. Yeah? For what? Where? Oh yeah. Should I give the police complaint? Why will you give police complaint? Why are you asking me? I'm recording. I'm gonna post this. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.